ರಾಜ್ಯ ರಾಜಕೀಯದಲ್ಲಿ ಸದ್ಯ ವಿಧಾನ ಪರಿಷತ್ನ ಚುನಾವಣೆಯ ಚರ್ಚೆ ಆಗ್ತಿರುವಂಥದ್ದು. ಇದರ ಹೊಸ್ತಿಲಲ್ಲೇ ಈಗ ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ಸದ್ಯ ಈಗ ರಾಜಕೀಯ ಗುದ್ದಾಟದಲ್ಲಿ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಬಹಳ ಮುಖ್ಯವಾಗಿ ಈಗ ಬಿಡದಿ ಟೌನ್ಶಿಪ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ BJP ನಿಯೋಗ JDS ಕೂಡ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಬಹಳ ಮುಖ್ಯವಾಗಿ ಬಿಡದಿಯಲ್ಲಿ ಏನು ಕೆಲ ರೈತರು ನಾವು ಜಮೀನನ್ನು ಕೊಡ್ತೀವಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ, ಇನ್ನು ಕೆಲ ರೈತರು ನಾವು ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಜಮೀನನ್ನು ಕೊಡಲ್ಲ ಅನ್ನುವಂತಹ ಒಂದಷ್ಟು ಹಗ್ಗ ಜಗ್ಗಾಟ ಇದೆ. ಈಗಾಗಲೇ ಏನು ಬಿಡದಿ ಟೌನ್ಶಿಪ್ ವಿಚಾರ ಈಗ ಹೈಕಮಾಂಡ್ವರೆಗೂ ಕೂಡ ಹೋಗಿರುವಂಥದ್ದು. ರಾಹುಲ್ ಗಾಂಧಿಗೆ ಈಗಾಗಲೇ JDS ಮತ್ತು BJPಯ ನಿಯೋಗ ಪತ್ರವನ್ನು ಬರೆದಿರುವಂಥದ್ದು. ಬಹಳ ಮುಖ್ಯವಾಗಿ ಬಲವಂತವಾಗಿ ರೈತರಿಂದ ಬಿಡದಿ ಟೌನ್ಶಿಪ್ ಮಾಡುವಂತಹ ನಿಟ್ಟಿನಲ್ಲಿ ಸುಮಾರು 9,000 ಎಕರೆ ಕೃಷಿ ಭೂಮಿಯನ್ನ ಬಲವಂತವಾಗಿ ಪಡೆದುಕೊಳ್ಳಲಾಗ್ತಿದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ ರಾಹುಲ್ ಗಾಂಧಿಗೆ ಈಗ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಪ್ರತಿದಿನನೂ ಕೂಡ ಈಗ ಕೆಲ ರೈತರು ಅಂದ್ರೆ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ಅಥವಾ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಮಾಡ್ತಿರುವಂತಹ ರೈತರು ಪ್ರತಿದಿನನೂ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು, ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈಗ BJPಯ ನಾಯಕರು ಕೂಡ ಅಶೋಕ್ ಆಗಿರ್ಬೋದು ಅಥವಾ BJPಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಕೂಡ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಡದಿಗೆ ಆಗಮಿಸಿದ್ರು, ಭೇಟಿ ಕೊಟ್ಟಿದ್ರು, ರೈತರನ್ನ ಮಾತನಾಡಿಸಿದ್ರು, ರೇಷ್ಮೆ ಕೃಷಿ ಮಾಡುವಂತಹ ರೈತರ ಮನೆಗೂ ಕೂಡ ಭೇಟಿಯನ್ನ ಮಾಡಿದ್ರು. ಇದರಲ್ಲಿ ಬಹಳ ಮುಖ್ಯವಾಗಿ ಏನು ಬಿಡದಿ ಟೌನ್ಶಿಪ್ ವಿಚಾರ ಒಂದಷ್ಟು ರಾಜಕೀಯ ಚರ್ಚೆಗೆ ಗ್ರಾಸವಾಗಿದ್ರೆ, ಇನ್ನೊಂದು ಕಡೆ ನೆಟ್ ಟು ನೆಟ್ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತೆ ಕೇಂದ್ರ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ HD ಕುಮಾರಸ್ವಾಮಿ ಅವರಿಗೆ ಈಗ ನೆಟ್ ಟು ನೆಟ್ ಫೈಟ್ ಬಿದ್ದೆ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದಷ್ಟು ಮಾಧ್ಯಮ ಹೇಳಿಕೆಗಳನ್ನು ನಾವು ಗಮನಿಸಿದ್ದೀವಿ. ಅಂದ್ರೆ ಪೋಸ್ಟ್ ವಾರ್ ಪ್ರಾರಂಭ ಆಗಿರುವಂಥದ್ದು. ಈಗ ಬಿಡದಿ ಟೌನ್ಶಿಪ್ ವಿಚಾರ ಒಂದು ಕಡೆ ರೈತರು ಪ್ರತಿಭಟನೆ ಮಾಡ್ತಿರುವಂಥದ್ದು, ಕೆಲ ರೈತರು ಕೊಡ್ಲಿಕ್ಕೆ ಜಮೀನನ್ನ ಕೊಡ್ಲಿಕ್ಕೆ ಒಪ್ಪಿಗೆಯನ್ನು ಸೂಚ್ತಾ ಇದ್ರೆ, ಇನ್ನ ನೋಡ್ತಾ ಇದ್ರೆ ನಾವು ಅಲ್ಲಿ ಪೋಸ್ಟ್ಗಳ ವಾರ್ಗಳನ್ನೇ ನಾವು ಗಮನಿಸ್ತಿರ್ಬೋದು. ಅಂದ್ರೆ ಒಂದು ರೀತಿಯಾಗಿ ವ್ಯಂಗ್ಯವಾಗಿ ಪೋಸ್ಟ್ಗಳನ್ನ ಅಂಟಿಸುವಂತ ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ. ಅಂದ್ರೆ ಬ್ಲೂ ಸಿಡಿಯನ್ನ ಮಾಡುವಂಥದ್ದನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ನೂ ಕೂಡ ಬಿಟ್ಟಿಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ರು. ಮಾಧ್ಯಮದೊಂದಿಗೆ ಮಾತನಾಡುವಾಗ ಬೇಸರವನ್ನು ವ್ಯಕ್ತಪಡಿಸಿದ್ರು. ನನ್ನ ಹೆಂಡತಿಯ ಫೋಟೋವನ್ನ ಬಳಸ್ತಾರೆ ಪೋಸ್ಟರ್ ಅಲ್ಲಿ ಅನ್ನುವಂಥದ್ದು, ನೇರವಾಗಿ ನನ್ನೊಂದಿಗೆ ಫೈಟ್ ಮಾಡಲಿ, ನನ್ನ ಹೆಂಡತಿಯ ಫೋಟೋವನ್ನು ಯಾಕೆ ಬಳಸ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ಬಹಳ ಬೇಸರದಲ್ಲಿ ಆಕ್ರೋಶದಲ್ಲಿ ಕೂಡ ಮಾತನಾಡಿದ್ರು. ಹಾಗೇನೆ ಬಹಳ ಪ್ರಮುಖವಾಗಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸುಮಾರು 3 ಪೋಸ್ಟ್ಗಳನ್ನ ಈಗ ಮಾಡಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ನೇರವಾಗಿ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿಯ ಪತ್ನಿ ಅನಿತಾ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅದರಲ್ಲೂ BJPಯ ನಾಯಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥದ್ದು. ಅಂದ್ರೆ ಆರೋಶಕ್ ಅವರ ಹೆಸರು ಕೂಡ ಪೋಸ್ಟರ್ನಲ್ಲಿದೆ, ವಿಜೇಂದ್ರ ಅವರ ಹೆಸರು ಕೂಡ ಪೋಸ್ಟರ್ನಲ್ಲಿದೆ. ಹೀಗೆ ಈ ರೀತಿಯಾಗಿ ಅಂದ್ರೆ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಮಾಡ್ತಿರುವಂತಹ JDS ಮತ್ತೆ BJPಗೆ ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಒಂದು ಪೋಸ್ಟರ್ ವಾರ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇದೆಲ್ಲಿಗೆ ತೆಗೆದುಕೊಂಡು ಹೋಗುತ್ತೋ ಗೊತ್ತಿಲ್ಲ. ಈಗಾಗಲೇ ಸರ್ಕಾರ ಮೊದಲ ಹಂತದ ಸುಮಾರು 500ಕ್ಕೂ ಹೆಚ್ಚು ಕೃಷಿ ಭೂಮಿಯನ್ನ ಸ್ವಾಧೀನ ಮಾಡಲಿಕ್ಕೆ ಈಗ ಆದೇಶವನ್ನು ಕೂಡ ಹೊರಡಿಸಿದೆ ಅಂತಾನೆ ಹೇಳ್ಬೋದು. ಇದೇ ಜೂನ್ 21ನೇ ತಾರೀಕು ಅಂತಿಮವಾಗಿ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಟೆಂಡರ್ ಅನ್ನು ಕೂಡ ಕರೆಯಲಾಗಿದೆ. ಹಾಗಿದ್ರೆ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಆಗುತ್ತಾ ಅಥವಾ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ JDS ಮತ್ತೆ BJP ಮತ್ತೆ ವಿರೋಧ ಮಾಡುವಂತಹ ರೈತರು ಯಾವ ರೀತಿಯಾಗಿ ಅಡ್ಡಿಪಡಿಸ್ತಾರೆ ಅಥವಾ ಯಾವ ರೀತಿಯಾಗಿ ವಿರೋಧ ಮಾಡ್ತಾರೆ, ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥದ್ದನ್ನ ಸದ್ಯ ನಾವು ನೋಡ್ಬೇಕಾಗಿರುವಂತಹ ವಿಚಾರ ಆಗಿರುವಂಥದ್ದು. ಒಟ್ಟಾರೆಯಾಗಿ ಒಂದು ಕಡೆ ವಿಧಾನ ಪರಿಷತ್ತು ಚುನಾವಣೆ ಒಂದು ಕಡೆ ಆದ್ರೆ, ಇದೇ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಅಂದ್ರೆ ಬೆಂಗಳೂರಿಗೆ ಸಮೀಪ ಇರುವಂತಹ ಏರಿಯಾ ಸ್ಥಳ ಬಿಡದಿ ಟೌನ್ಶಿಪ್ ವಿಚಾರ ಎಲ್ಲಿಗೂ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಸದ್ಯ ನಾವು ಕಾದು ನೋಡ್ಬೇಕಾಗಿರುವಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.